ಎಲ್.ಕೆ. ಅಡ್ವಾಣಿಗೆ ಈಗ ಭಾರತ ರತ್ನ ಘೋಷಣೆ ಮಾಡಲಾಗಿದೆ. ಮಾಜಿ ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿಗೆ ಭಾರತದ ಅತ್ಯಂತ ಉನ್ನತ ನಾಗರಿಕ ಗೌರವ ಭಾರತ ರತ್ನವನ್ನ ಈಗ ಅನೌನ್ಸ್ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪ್ರಧಾನಿ ಮೋದಿ. ದೇಶದ ಅಭಿವೃದ್ಧಿಗೆ ಎಲ್.ಕೆ. ಅಡ್ವಾಣಿ ಅವರ ಕೊಡುಗೆ ಅಪಾರ ಅಂತ ಹೇಳಿ ಎಲ್.ಕೆ. ಅಡ್ವಾಣಿ ಅವರ ಒಂದು ಕೊಡುಗೆಯನ್ನ ನೆನಪಿಸಿಕೊಂಡಿರುವಂತಹ ನರೇಂದ್ರ ಮೋದಿ ಅವರು ಈಗ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಈ ಒಂದು ಮಾಹಿತಿಯನ್ನ ಖಚಿತಪಡಿಸಿದ್ದಾರೆ. ಎಲ್.ಕೆ. ಅಡ್ವಾಣಿಗೆ ಭಾರತ ಸರ್ಕಾರ ನೀಡುವಂತಹ ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನ ಕೊಡಲಾಗುತ್ತೆ. ಈ ಹಿಂದೆ ಅಷ್ಟೇ, ಕೆಲವು ದಿನಗಳ ಹಿಂದೆ ಅಷ್ಟೇ ನಾವು ಗಮನಿಸಿದ್ವಿ, ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿತ್ತು. ಬಿಹಾರದ ಮಾಜಿ ಸಿಎಂ ಅವರ 100ನೇ ಜಯಂತಿ ಅಂಗವಾಗಿ ಅವರಿಗೆ ಭಾರತ ರತ್ನವನ್ನ ಕೂಡ ಘೋಷಣೆ ಮಾಡಲಾಯಿತು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತಹ ಒಂದು ಭಾರತ ರತ್ನ ಈಗ ನರೇಂದ್ರ ಮೋದಿ ಅವರು ಸ್ವತಃ ಟ್ವಿಟರ್ನಲ್ಲಿ ನೋಡಿ, ಈ ಒಂದು ಟ್ವೀಟ್ ಅನ್ನ ತಾವೇನು ನೋಡ್ತಾ ಇದ್ರಿ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಟ್ ಶ್ರೀ ಎಲ್.ಕೆ. ಅಡ್ವಾಣಿ ಜಿ ವಿಲ್ ಬಿ ಕನ್ಫರ್ಡ್ ದ ಭಾರತ ರತ್ನ. ಸೊ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್.ಕೆ. ಅಡ್ವಾಣಿ ಅವರಿಗೆ ನಾವು ಭಾರತ ರತ್ನವನ್ನ ಪ್ರದಾನ ಮಾಡ್ತಾ ಇರುವಂತಹ ಒಂದು ವಿಚಾರ ಅನ್ನುವಂಥದ್ದನ್ನ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ. ಒನ್ ಆಫ್ ದ ಮೋಸ್ಟ್ ಅವರು ಮುಂದೆ ಟ್ವೀಟ್ ಅಲ್ಲಿ ಬರೀತಾರೆ, ಐ ಆಲ್ಸೋ ಸ್ಪೋಕ್ ಟು ಹಿಮ್ ಅಂಡ್ ಕಂಗ್ರಾಚುಲೇಟೆಡ್ ಹಿಮ್ ಆನ್ ಬೇಯಿಂಗ್ ಕಾನ್ಫರ್ಡ್ ದಿಸ್ ಆನರ್. ಅಂದ್ರೆ ಸ್ವತಃ ನಾನೇ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತನಾಡಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ನರೇಂದ್ರ ಮೋದಿ ಹೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಸ್ಟೇಟ್ಮೆಂಟ್ ಆಫ್ ಅವರ್ ಟೈಮ್ಸ್, ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಈಸ್ ಮಾನ್ಯುಮೆಂಟಲ್. ಸೊ ಅವರ ಒಂದು ಕೊಡುಗೆ ಭಾರತದ ಒಂದು ಅಭಿವೃದ್ಧಿಯಲ್ಲಿ ಅದು ಅವಿಸ್ಮರಣೀಯ ಅನ್ನುವ ಒಂದು ಮಾತುಗಳನ್ನ ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಹಿಸ್ ಈಸ್ ಅ ಲೈಫ್ ದಟ್ ಸ್ಟಾರ್ಟೆಡ್ ಫ್ರಮ್ ವರ್ಕಿಂಗ್ ಅಟ್ ದ ಗ್ರಾಸ್ ರೂಟ್ ಟು ಸರ್ವಿಂಗ್ ದ ನೇಷನ್ ಆಸ್ ಅವರ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ನಿಂದ ಅವರು ತಮ್ಮ ಒಂದು ಕೆಲಸಗಳನ್ನು ಆರಂಭಿಸಿದ್ರು. ತುಂಬಾ ಆರಂಭಿಕ ಹಂತದಲ್ಲೇ ಬಹಳ ಮುತುವರ್ಜಿ ವಹಿಸಿ ಅವರು ಮಾಡಿರುವಂತಹ ಒಂದು ಕೆಲಸಗಳು, ಅಭಿವೃದ್ಧಿ, ದೇಶದ ಅಭಿವೃದ್ಧಿಗೆ ಅವರು ನೀಡಿರುವಂತಹ ಒಂದು ಕೊಡುಗೆ, ಒಬ್ಬ ಉಪಪ್ರಧಾನಿಯಾಗಿ, ಮಾಜಿ ಉಪಪ್ರಧಾನಿಗಳಾಗಿ ಅವರು ತುಂಬಾನೇ ಕೊಡುಗೆಯನ್ನು ನೀಡಿದ್ದಾರೆ. He distinguished himself as our home minister and I&B minister as well. ಅಂದ್ರೆ ಅವರು ನಿಭಾಯಿಸಿದಂತಹ ಒಂದು ಖಾತೆಗಳ ಬಗ್ಗೆನೂ ಕೂಡ ಬರೆದಿದ್ದಾರೆ. ಅಂದ್ರೆ ಅವರು ಕೇಂದ್ರದ ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು, ಗೃಹ ಸಚಿವರಾಗಿದ್ದಂಥವ್ರು ಮತ್ತು I&B ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ನ ಸಚಿವರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. His parliamentary interventions have always been exemplary, ಫುಲ್ ಆಫ್ ರಿಚ್ ಇನ್ಸೈಟ್ಸ್ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಅವರ ಕೊಡುಗೆ ಭಾರತದ ಅಭಿವೃದ್ಧಿಯಲ್ಲಿ ಅಪಾರ ಅನ್ನುವಂಥದ್ದನ್ನು ಅವರು ಸ್ಮರಿಸಿಕೊಂಡಿದ್ದಾರೆ. ಸೊ ಈಗ ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಕೊಡಲಾಗುತ್ತೆ, ಘೋಷಣೆ ಮಾಡಲಾಗಿದೆ ಭಾರತ ಸರ್ಕಾರದಿಂದ. ಈ ಮಾತುಗಳನ್ನು ಸ್ವತಃ ನರೇಂದ್ರ ಮೋದಿ ಅವರು ಟ್ವೀಟ್ನಲ್ಲಿ ಹಂಚಿಕೊಂಡಿದ್ದಾರೆ.